ಸಾಮಾನ್ಯವಾಗಿ ಸಬ್ಬಕ್ಕಿ ತುಂಬಾ ದೇಹಕ್ಕೆ ತಂಪಂತಾರೆ. ಸಬ್ಬಕ್ಕಿಯಿಂದ ಮೊಸರನ್ನ ಮಾಡಿದ್ರೆ ಇನ್ನೂ ತಂಪಾಗಿರುತ್ತೆ. ಈ ಬೇಸಿಗೆನಲ್ಲಿ ಈ ಸಬ್ಬಕ್ಕಿ ಮೊಸರನ್ನ ತುಂಬ ತಂಪಾಗಿರುತ್ತೆ. ನಮ್ಮನೇಲಿ ಇದನ್ನು ಮಾಡಿದ ತಕ್ಷಣ ಖಾಲಿ ಆಗಿಬಿಡ್ತು, ಅಷ್ಟು ರುಚಿಯಾಗಿತ್ತು. ಮಾಡೋದಕ್ಕೆ ತುಂಬ ಸಿಂಪಲ್ಲು. 1 ಗ್ಲಾಸ್ ಸಬ್ಬಕ್ಕಿನ ಒಂದು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದು 1 ಅವರ್ ನೆನೆಸಿ ಈ ರೀತಿ ನೀರನ್ನ ಸಪ್ರೇಟ್ ಮಾಡಿಕೊಂಡು ಸ್ಟವ್ ಮೇಲೆ ಸ್ವಲ್ಪ ನೀರು ಬಿಸಿಗಿಟ್ಕೊಂಡು ನೆನೆಸಿರೋಂಥ ಸಬ್ಬಕ್ಕಿನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ನಿಮಗೆ ಇಲ್ಲಿ ಸಬ್ಬಕ್ಕಿ ಮೊಸರನ್ನ ಉದುರುದ್ರಾಗಬೇಕಂದ್ರೆ ಸ್ವಲ್ಪ ಬೇಗ ಸಬ್ಬಕ್ಕಿನ ತೆಗೆದು ಬಸಿದ್ಬಿಡಿ. ಇಲ್ಲ ಹಾಗೆ ತೆಳುವಾಗಿ ಸಬ್ಬಕ್ಕಿ ಸ್ಮ್ಯಾಶ್ ಆಗಿರಬೇಕಂದ್ರೆ ಈ ರೀತಿ ಸಬ್ಬಕ್ಕಿ ಎಲ್ಲ ನೀರಲ್ಲಿ ಸ್ವಲ್ಪ ಕರಗೋಗೋವರೆಗೂ ಬೇಯಿಸ್ಕೊಂಡು ಅದು ಪೂರ್ತಿ ತಣ್ಣಗಾದಮೇಲೆ ಒಂದು ಅಗಲವಾದ ಪಾತ್ರೆಗೆ ಹಾಕ್ಕೊಂಡು ಸ್ವಲ್ಪ ಮೊಸರು, 1 ಸೌತೆಕಾಯಿ ಹಾಕಿ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಉಪ್ಪು ಹಾಕ್ಕೊಂಡು ಸಾಸಿವೆ, ಕರ್ಬೇವಿನ ಸೊಪ್ಪು, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, 1 ಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಿಮಗೆ ಗಟ್ಟಿಯಾಗಿರ್ಬೇಕಂದ್ರೆ ಇದೇ ರೀತಿ ಮಾಡ್ಕೊಳ್ಳಿ. ಇಲ್ಲ ಸ್ವಲ್ಪ ತೆಳುವಾಗಿರ್ಬೇಕಂದ್ರೆ ಮೊಸರಿಗೆ ಸ್ವಲ್ಪ ನೀರು ಮಿಕ್ಸ್ ಮಾಡಿಕೊಂಡು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ತೆಳುವಾಗುತ್ತೆ. ತುಂಬಾ ರುಚಿಯಾಗಿತ್ತು. ಇದನ್ನೆಲ್ಲ ಮಿಕ್ಸ್ ಮಾಡಿ ಟೇಸ್ಟ್ ಮಾಡಿ ನೋಡಿದ್ಮೇಲೆ ನಮ್ಮನೇಲಂತೂ ಮಾಡಿದ ತಕ್ಷಣ ಖಾಲಿ ಆಗಿಬಿಡ್ತು. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ.